ಒಂದು ಸಿನಿಮಾ ಅಂದಮೇಲೆ ಅದರ ಪ್ರಮೋಷನ್ ಮಾಡಲೇಬೇಕು. ಸಿನಿಮಾದ ಟ್ರೈಲರ್ ಇದೀಗ ತೆರೆ ಕಂಡಿದೆ. ಅಂದರೆ ಡಿ ಬಾಸ್ ರವರ ಅಂದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಡೆವಿಲ್ ಸಿನಿಮಾದ ಟ್ರೈಲರ್ ತೆರೆ ಕಂಡು ಅತ್ಯದ್ಭುತವಾದಂಥ ರೆಸ್ಪಾನ್ಸ್ ಪಡೆದಿದೆ. ಆದರೆ ಈ ಟ್ರೈಲರ್ ಹೇಗಿದೆ ಎಂಬುದರ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಸಿನಿಮಾದ ಟ್ರೈಲರ್ ನೋಡಿದಂಥ ನಮಗೆ ಹೇಗೆಲ್ಲ ಅನಿಸಿತು ಎಂಬುದರ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಈ ಸಿನಿಮಾವನ್ನು ಮಿಲನ ಪ್ರಕಾಶ್ ಅಂದರೆ ಪ್ರಕಾಶ್ ವೀರ್ ಅವರು ನಿರ್ದೇಶನ ಮಾಡುತ್ತಿದ್ದಾರೆ. ಹಾಗೆ ದರ್ಶನ್ ಅಭಿಮಾನಿಗಳಿಗೋಸ್ಕರ ಈ ಟ್ರೈಲರ್ ರಿಲೀಸ್ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆ ಸಿನಿಮಾ ಇನ್ನೇನು 1 ವಾರಗಳಲ್ಲಿ ಬಿಡುಗಡೆಗೊಳ್ಳುತ್ತದೆ. ಸಿನಿಮಾದಲ್ಲಿ ಅಚ್ಯುತ್ ಕುಮಾರ್, ಮಹೇಶ್ ಮಂಜ್ರೇಕರ್, ವಿನಯ್ ಗೌಡ, ಚಂದು, ಗಿಲ್ಲಿ ನಟ ಸೇರಿದಂತೆ ಅತ್ಯುತ್ತಮವಾದಂಥ ದೊಡ್ಡ ಸ್ಟಾರ್ ನಟರ ಕಾಸ್ಟೇ ಇದೆ ಅಂತ ಹೇಳಬಹುದು. ಒಟ್ಟಿಗೆ ಡೆವಿಲ್ ಟ್ರೈಲರ್ ಇದೀಗ ಮಿಲಿಯನ್ ಗಟ್ಟಲೆ ವ್ಯೂಸನ್ನು ಪಡೆದುಕೊಂಡಿದೆ. ಹಾಗೆ ಸಿನಿಮಾದ ಶೋಗಳು ಈಗಾಗಲೇ ಫ್ಯಾನ್ಸ್ ಶೋಗಳು ಹೌಸ್ಫುಲ್ ಆಗಿವೆ. ಹಾಗೆ ಬುಕ್ ಮೈ ಶೋನಲ್ಲಿ ಸಿನಿಮಾದ ಟಿಕೆಟ್ಗಳನ್ನು ಕಾಯ್ದಿರಿಸುವುದಕ್ಕಾಗಿ ಇವತ್ತಿನಿಂದ ಬುಕ್ ಮೈ ಶೋನಲ್ಲಿ ಅಡ್ವಾನ್ಸ್ ಬುಕ್ಕಿಂಗ್ ಓಪನ್ ಆಗುತ್ತಿದೆ. ಒಟ್ಟಾರೆ ಡೆವಿಲ್ ಸಿನಿಮಾದ ಟ್ರೈಲರ್ ಇದೀಗ ತೆರೆಕಂಡು ಅತ್ಯದ್ಭುತವಾದಂಥ ರೆಸ್ಪಾನ್ಸ್ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಿದೆ. ಹಾಗೆ ಸಿನಿಮಾದಲ್ಲಿ ಬರುವಂಥ ಡೈಲಾಗ್ಗಳನ್ನು ಮತ್ತು ಒಂದಿಷ್ಟು ಸೀನ್ಗಳನ್ನು ಟ್ರೈಲರ್ನಲ್ಲಿಯೇ ಬಿಟ್ಟುಕೊಟ್ಟಿದ್ದಾರೆ ಅಂತ ಹೇಳಬಹುದು. ಟ್ರೈಲರ್ನಲ್ಲಿ ಒಂದು ಡೈಲಾಗ್ ಅಂತೂ ತುಂಬಾ ಅತ್ಯದ್ಭುತವಾಗಿ ಮೂಡಿ ಬಂದಿದೆ. ಸೂರ್ಯನಿಗೆ ತುಂಬ ಹೊತ್ತು ಗ್ರಹಣ ಹಿಡಿಯೋದಿಲ್ಲ, ಆದಷ್ಟು ಬೇಗ ಬರ್ತೀನಿ ಚಿನ್ನ ಅನ್ನೋ ಡೈಲಾಗ್ ಅಂತೂ ತುಂಬ ಅತ್ಯದ್ಭುತವಾಗಿ ಮೂಡಿ ಬಂದಿದೆ. ಹಾಗೆ ಒಂದಷ್ಟು ಟ್ರೈಲರ್ ನೋಡಿದ ಮೇಲೆ ಒಂದಷ್ಟು ಕಿರಿಕಿರಿ ಅನಿಸುವುದಂತೂ ನಿಜ. ಏಕೆಂದರೆ ಒಟ್ಟಾರೆಯಾಗಿ ಸಿನಿಮಾದಲ್ಲಿ ತೋರಿಸಿರುವಂಥ ಯಾವುದೋ ಒಂದು ರೀತಿಯಲ್ಲಿ ರಾಜಕೀಯ ಮತ್ತು ಡಾನ್ಗಳಿಗೂ ಒಂದು ಲಿಂಕ್ ಇದೆ ಎಂದು ನೋಡಬಹುದಾಗಿದೆ. ಒಟ್ಟಾರೆಯಾಗಿ ಸಿನಿಮಾದಲ್ಲಿ ಯಾವುದೇ ರೀತಿಯ ಮಿಶ್ರ ಪ್ರತಿಕ್ರಿಯೆ ಬರದೇ ಇರುವುದು ಅತ್ಯುತ್ತಮವಾದಂಥ ಸಂಗತಿ. ಏಕೆಂದರೆ ಈ ಹಿಂದೆ ತೆರೆಕಂಡಂಥ ಕಾಟೇರ ಸಿನಿಮಾ ಅತ್ಯದ್ಭುತವಾಗಿ ಮೂಡಿ ಬಂದಿತ್ತು. ಹಾಗೆ ಬಾಕ್ಸ್ ಆಫೀಸ್ನಲ್ಲಿಯೂ ಕೊಳ್ಳೆ ಹೊಡೆದಿತ್ತು. ಹಾಗೆ ಸಿನಿಮಾ ಪ್ರೇಕ್ಷಕರಿಂದ ಅತ್ಯುತ್ತಮವಾದಂಥ ರೆಸ್ಪಾನ್ಸ್ ಪಡೆದುಕೊಂಡು ಟಿವಿಯಲ್ಲಿ PVR ಅನ್ನು ಕೂಡ ತುಂಬ ಅತ್ಯುತ್ತಮವಾದಂಥ ರೇಟಿಂಗ್ಸ್ ಪಡೆದುಕೊಂಡಿತ್ತು. ಹಾಗೆ ಡೆವಿಲ್ ಸಿನಿಮಾದಲ್ಲಿ ನೋಡುತ್ತಿದ್ದರೆ ಟ್ರೈಲರ್ನಲ್ಲಿ ಯಾವುದೋ ಒಂದು ರಾಜಕೀಯ ತಂತ್ರ ಹಾಗೂ ಡಾನ್ಗಳಿಗೆ ಯಾವುದೇ ರೀತಿಯ ಲಿಂಕ್ ಇದೆ ಎಂದು ನೋಡಬಹುದು. ಯಾವುದೇ ರೀತಿಯ ಸಣ್ಣ ಪುಟ್ಟ ಪಾತ್ರಗಳನ್ನು ನೋಡುತ್ತಿದ್ದರೂ ಒಳ್ಳೆಯ ಸ್ಟ್ಯಾಂಡರ್ಡನ್ನೇ ಮೇಂಟೈನ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತಿದೆ. ಹಾಗೆ ಸಿನಿಮಾ ಅತ್ಯದ್ಭುತವಾಗಿ ಮೂಡಿ ಬಂದಿರಲಿ. ದರ್ಶನ್ ಅಭಿಮಾನಿಗಳಿಗೆ ಅತ್ಯುತ್ತಮವಾದಂಥ ಸಿನಿಮಾವಾಗಿ ಹೊರಹೊಮ್ಮಲಿ ಈ ಸಿನಿಮಾ ಕೂಡ. ಒಟ್ಟಾರೆಯಾಗಿ ನಾವು ನಿರೀಕ್ಷೆ ಮಾಡಿದಷ್ಟು ಏನು ಟ್ರೈಲರ್ ಬಂದಿಲ್ಲ. ಹಾಗೆ ನೋಡುವುದಾದರೆ ಸಿನಿಮಾ ಹೇಗಿರುತ್ತದೆ ಎಂದು ಕಾದು ನೋಡಬೇಕು. ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಅತ್ಯುತ್ತಮವಾದಂಥ ಸಿನಿಮಾವಾಗಿ ಹೊರಹೊಮ್ಮಲಿ ಎಂದು ಆಶಿಸೋಣ. ಹಾಗೆ ದರ್ಶನ್ ರವರು ಆದಷ್ಟು ಬೇಗ ಆಚೆ ಬರಲಿ. ಹಾಗೆ ಅತ್ಯುತ್ತಮವಾದಂಥ ಸಿನಿಮಾಗಳನ್ನು ಮಾಡಲಿ ಎಂದು ಹಾರೈಸೋಣ. ಹಾಗೆ ಸಿನಿಮಾವನ್ನು ತಪ್ಪದೆ ಎಲ್ಲರೂ ಚಿತ್ರಮಂದಿರದಲ್ಲಿ ಇದೇ ಡಿಸೆಂಬರ್ 11ಕ್ಕೆ ಬಿಡುಗಡೆಯಾಗುತ್ತಿದೆ. ಎಲ್ಲರೂ ಹೋಗಿ ನೋಡಿ ಶುಭ ಹಾರೈಸಿ ಎಂದು ಕೇಳಿಕೊಳ್ಳೋಣ. ಹಾಗೆ ನಿಮಗೆ ಟ್ರೈಲರ್ ನೋಡಿದರೆ ಹೇಗೆ ಅನಿಸಿತು ಎಂಬುದರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ